ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕದ ಚೌಡಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಸಕ್ಕರೆ ಹೋಳಿಗೆ ಅಂತಲೂ ಹೇಳ್ತಾರೆ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಅರ್ಧ ಕೆಜಿ ಆಗುವಷ್ಟು ಬಾಂಬೆ ರವೆನ ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿಸಿದ ಬಿಸಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಕೆಲವರು ಮೈದಾ ಹಿಟ್ಟನ್ನು ಯೂಸ್ ಮಾಡಿನೂ ಮಾಡ್ತಾರೆ, ಆದರೆ ಬಾಂಬೆ ರವೆನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಇದು. ಈಗ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ಸಾಫ್ಟಾಗಿ ಆಗಬಾರ್ದು ಇದು. ನಂತರ ಇದಕ್ಕೆ ಒಂದು ಹಸಿ ಬಟ್ಟೆಯನ್ನು ಮುಚ್ಚಿಬಿಟ್ಟು 3 ಗಂಟೆಗಳ ಕಾಲ ನೆನೆಸಿಡಬೇಕು. ಈಗ ಇಲ್ಲಿ ಒಂದು ಪ್ಯಾನ್ನಲ್ಲಿ ನಾನು ಸ್ವಲ್ಪ ಏಲಕ್ಕಿ ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿ ಹುರಿದು ತೆಗೆದಿಟ್ಕೋತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 300 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಹುರಿದಂಥ ಏಲಕ್ಕಿ ಹಾಗೂ ಗಸಗಸೆಯನ್ನು ಹಾಕಿ ಗ್ರೈಂಡ್ ಮಾಡಿ ಪುಡಿ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ, ನೋಡ್ಬೋದು ನೀವು. ಈಗ ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಗೆ ನಾದ್ಕೊಳ್ಳಿ. ನಂತರ ಇದನ್ನು ಪೂರಿ ಹೇಗೆ ಮಾಡ್ತೀವಿ ಅದೇ ಥರನೇ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಪೂರಿ ಥರನೇ ಇದನ್ನು ಲಟ್ಟಿಸಬೇಕು. ಇದನ್ನು ತುಂಬ ತೆಳ್ಳಗೆ ಲಟ್ಟಿಸಬೇಕಾಗತ್ತೆ. ಈಗ ಅಕ್ಕಿ ಹಿಟ್ಟಿನ ಸಹಾಯದಿಂದ ಇದನ್ನು ಲಟ್ಟಿಸ್ತಾ ಇದ್ದೀನಿ. ಇದು ಏನಂದರೆ ಫ್ರೈ ಮಾಡುವಾಗ ಇದು ಉಬ್ಬಬಾರ್ದು, ಪೂರಿ ಥರ ಉಬ್ಬಬಾರ್ದು ಇದು. ಸೊ ತುಂಬ ತೆಳ್ಳಗೆ ಲಟ್ಟಿಸಬೇಕು ಇದನ್ನು. ಈಗ ಕಾಯ್ದಂಥ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಇದು ಪೂರಿ ಥರ ತುಂಬ ಉಬ್ತಾ ಇಲ್ಲ, ಸ್ವಲ್ಪ ಇದಾದರೆ ಪರವಾಗಿಲ್ಲ. ಇದನ್ನು ಫ್ರೈ ಮಾಡಿ ಈಗ ನಂತರ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ಇಮ್ಮಿಡಿಯೇಟಾಗಿ ನಾವು ಏನು ಶುಗರ್ ಪೌಡರ್ ಮಾಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ ನಂತರ ಇದನ್ನು ಫೋಲ್ಡ್ ಮಾಡಿ. ಇಲ್ಲಿ ನಾನು ಒಂದಿಷ್ಟು ಕಪ್ಪುಗಳನ್ನು ಬೌಲ್ಗಳನ್ನು ತೆಗೆದಿಟ್ಕೊಂಡಿದ್ದೆ, ಅದರಲ್ಲಿ ಇದನ್ನು ಇಡಬೇಕು. ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಉಬ್ತಾ ಇಲ್ಲ, ಇಷ್ಟ ಇದನ್ನು ಫ್ರೈ ಮಾಡಬೇಕು. 2 ಕಡೆಯೂ ಫ್ರೈ ಮಾಡಿ ಸೈಡಲ್ಲಿ ನಾವು ಒಂದು 4 ಅಥವಾ 5 ಬೌಲ್ಗಳನ್ನು ತೆಗೆದಿಟ್ಕೊಂಡ್ರೆ ಇದನ್ನು ಫೋಲ್ಡ್ ಮಾಡಿ ಅದರಲ್ಲಿ ಇಡೋಕ್ಕೆ ಈಸಿ ಆಗುತ್ತೆ. ಇಮಿಡಿಯೇಟ್ ತೆಗಿತಿದ್ದಂಗೆ ಇದಕ್ಕೆ ಶುಗರ್ ಪೌಡ್ರ್ ಹಾಕಿ ಫೋಲ್ಡ್ ಮಾಡಿ ನೋಡಿ. ಓಕೆ, ಇವಾಗ ಇದರ ಪಕ್ಕದಲ್ಲೇನೆ ಇದ್ರ ಜೊತೆಗೇ ಒಂದು ಬೌಲಲ್ಲಿ 2 ಇಡ್ತಾ ಇದ್ದೀನಿ. ಇದನ್ನು 5 ನಿಮಿಷಗಳ ಕಾಲವರೆಗೂ ಇಟ್ಬಿಟ್ಟು ತೆಗೆದಿಟ್ರೆ ಈ ಥರ ಆಗುತ್ತೆ. ಸೊ ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ಚೌಡಿ ರೆಸಿಪಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.